ಯಾವುದೇ ಒಂದು ಕೆಲಸ ಆಗಲಿ ನಾವು ಆ ಕೆಲಸದಲ್ಲಿ ಯಾವುದೇ ತೊಂದರೆ ಇಲ್ಲ ನಿರ್ವಿಘ್ನವಾಗಿ ಆ ಕೆಲಸ ನಡೀಲಿ ಅಂತ ಕೇಳ್ಕೊತೀವಿ. ಯಾವುದೇ ತೊಂದರೆ ಬರದೆ ಅದು ಸರಳವಾಗಿ ಮುಗಿಲಿ ಅಂತ ನಾವು ಹೆಂಗೆ ಅಂದ್ಕೊಳ್ತೀವಿ, ಆ ಸರಳತೆ ಅನ್ನೋದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಯೋಚನೆಗಳು ಉದಾತ್ತವಾಗಿ ಇರುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಅಂತ ಅಂದ್ಕೊಬೋದು. ಎಷ್ಟು ನಾವು ಸರಳತೆಗೆ ಹೋಗ್ತೀವಿ, ನಮ್ಮನ್ನು ನಾವು ತೊಡಗಿಸ್ಕೊತೀವಿ, ಆಗ ನಮ್ಮ ಜೀವನ ತುಂಬ ಬದಲಾಗುತ್ತೆ ಅಂತ ಹೇಳ್ಬೋದು. ಮತ್ತೊಂದು ಮಿನಿ ವ್ಲಾಗ್. ಎಲ್ರಿಗೂ ನಮಸ್ಕಾರ. ಇವತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ಅಲ್ಲಿ ಕಾಲಭೈರೇಶ್ವರ ಸ್ವಾಮಿನೂ ಸಹ ಇತ್ತು, ಅದು ನಮ್ಮ ಮನೆ ದೇವರು. ಹಾಗೆ ಅದಕ್ಕೊಂದು ನಮಸ್ಕಾರ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಇನ್ನು ಸಂಜೆ ಇವತ್ತು ಮಧ್ಯಾಹ್ನ ತುಂಬ ಕೆಲಸ ಎಲ್ಲ ಇತ್ತು. ನಮ್ಮ ಮನೆಯವ್ರ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡೋದಿದ್ದರಿಂದ ಮಧ್ಯಾಹ್ನ ಅಡುಗೆ ಎಲ್ಲ ಆಗಿತ್ತು. ಸಂಜೆಗೆ ಸಾಂಬಾರು ಇರಲಿಲ್ಲ. ಅಷ್ಟೊತ್ತಿಗೆ ನಮ್ಮ ಓನರ್ ಆಂಟಿ ಪಾಯಸ ಕೊಟ್ಟಿದ್ದರು. ಇನ್ನು ಅದಕ್ಕೆ ಅನ್ನ ಸಾಂಬಾರು ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ನಾನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಹೆಸರುಬೇಳೆ ಪಾಯಸ ಕೊಟ್ಟಿದ್ದರು. ಇದಕ್ಕೆ ಸಿಂಪಲ್ಲಾಗಿ ಒಂದು ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಆ ಕಡೆ ಅನ್ನಕ್ಕಿಟ್ಟು ಈ ಕಡೆ ಲೆಮನ್ ರೈಸ್ಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೆ. ಸಂಜೆ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನಿಲ್ಲಿ ಶೇಂಗಾ ಬೀಜ ಮತ್ತು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆನ ಹಾಕಿ ಇದನ್ನು ಲೋ ಫ್ಲೇಮಲ್ಲೇ ನಾನಿಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಅಂತಂತಂದರೆ ಈ ಚಿತ್ರಾನ್ನಕ್ಕೆ ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಇದು ಈ ರೀತಿಯೇ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬ ಇನ್ನೂ ಚೆನ್ನಾಗಿರುತ್ತೆ. ಈ ಲೆಮನ್ ರೈಸ್ ಮಾಡುವಾಗ ಸ್ವಲ್ಪ ಬೆಳ್ಳುಳ್ಳಿ ಈ ರೀತಿ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಂತರ ಈರುಳ್ಳಿ, ಇಲ್ಲಿ ಕರಿಬೇವು ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ನಾನಿಲ್ಲಿ ಇದನ್ನು ಹಾಕಿದ್ದೀನಿ, ಅರಿಶಿನ ಪುಡಿನೂ ಹಾಕಿದ್ದೀನಿ. ನಂತರ ಅದನ್ನು ಫ್ಲೇಮೆಲ್ಲ ಆಫ್ ಮಾಡಿ ಮಾಡಿಟ್ಕೊಂಡಿರೋಂಥ ಅನ್ನ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಇನ್ನು ಹುರಿದಿಟ್ಕೊಂಡಿರೋಂಥ ಶೇಂಗಾ, ಕಡಲೆ ಬೀಜ, ಕಡಲೆಬೇಳೆ, ನಿಂಬೆಹಣ್ಣು ಸಹ ನಾನು ಕೊನೆಯಲ್ಲಿ ಹಿಂಡ್ತಾ ಇದ್ದೀನಿ. ಹಿಂಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಒಂದು ಲೆಮನ್ ರೈಸ್ ರೆಡಿ ಆಯಿತು. ಇನ್ನು ಅದ್ರ ಜೊತೆ ಇವತ್ತು ಏನೂ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಹೊರಗಡೆಯಿಂದನೇ ಬಜ್ಜಿನೇ ತೊಗೊಂಬಂದಿದ್ವಿ. ಎಲ್ಲ ರೆಡಿ ಆಯಿತು. ಇನ್ನು ಎಲ್ರಿಗೂ ಊಟಕ್ಕೆ ನೀಡಿದ್ದಾಯಿತು. ಊಟನೂ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.